ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಪ್ರೈಸ್ ದ ಲಾರ್ಡ್. ಏಸು ಕೈಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನ ನಾನು ಸ್ವಾಗತಿಸ್ತೇನೆ. ಈ ದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂತ ಸತ್ಯವೇದ ಭಾಗ ರೋಮ 15ನೇ ಅಧ್ಯಾಯ 13ನೇ ವಚನ. ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದುಂಟಾಗುವ ಸಂತೋಷವನ್ನು ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ ನೀವು ಪವಿತ್ರಾತ್ಮನ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತೆ ಅನುಗ್ರಹಿಸಲಿ. ಈ ದಿನ ನಾನು ನಿಮ್ಮೊಟ್ಟಿಗೆ ಮಾತನಾಡುವಂತ ವಿಷಯ ಸಂತೋಷವನ್ನು ಮನಃಶಾಂತಿಯನ್ನು ಪರಿಪೂರ್ಣವಾಗಿ ದಯಪಾಲಿಸುವನು ಎಂಬುದಾಗಿ. ನಮ್ಮ ಜೀವಿತದಲ್ಲಿ ನಮ್ಮೊಬ್ಬೊಬ್ಬರಿಗೂ ಒಂದೊಂದು ಕಾಲಗಳಿರ್ತವಲ್ಲ. ಕೆಲವು ಸಮಯಗಳಲ್ಲಿ ಕಣಿವೆಯ ಮಾರ್ಗ, ಆಳವಾದ ಕಣಿವೆಯನ್ನ ದಾಟುವಂತ ಮಾರ್ಗಗಳು. ಕೆಲವು ಸಾರಿ ನಾವು ಬೀಳುವಂತ ಕಣಿವೆಯ ಮಾರ್ಗ, ಬಿದ್ದು ಮತ್ತೆ ಬೇಗ ಎದ್ದೊಳ್ತೀವಿ, ಆ ಒಂದು ಕಾಲ ನಮ್ಗಿರ್ಬಹುದು. ಅಥವಾ ಕೆಲವು ಕಣ್ಣೀರಿನ ಕಾಲ, ದುಃಖದ ಕಾಲ, ಸಂತೋಷದ ಕಾಲ. ಈ ರೀತಿಯಾಗಿ ನಮ್ಮೆಲ್ಲರ ಜೀವಿತದಲ್ಲಿ ಕೆಲವು ಕಾಲಗಳನ್ನ ನಾವು ಹಾದು ಹೋಗ್ತೇವೆ. ಈ ಕಾಲಗಳ ಮಧ್ಯದಲ್ಲಿ ನಾವು ನೋಡುವಾಗ ಅನೇಕ ಸಾರಿ ನಾವು ಸೋತು ಹೋಗ್ಬಿಡ್ತೇವೆ. ನಾವು ನಮ್ಮ ಹಿಂದೆ ನಡೆದಂತ ಸಂಗತಿಗಳು, ಜೀವಿತದಲ್ಲಿ ನಡೆದಂತ ಹಿಂದೆ ತಿರುಗಿ ನಾವು ನೋಡುವಾಗ ಅನೇಕ ದುಃಖದ ಮಾರ್ಗಗಳು, ಅನೇಕ ವೇದನೆಯ ಮಾರ್ಗಗಳು, ಅನೇಕ ಸಂಕಷ್ಟದ ಮಾರ್ಗಗಳನ್ನ ನಾವು ಹಾದೋಗಿರ್ತೇವೆ. ಕೆಲವು ಸಾರಿ ನಾವು ಯೋಚನೆ ಮಾಡ್ತೀವಿ, ಇದು ಹೇಗೆಲ್ಲ ನಾನು ದಾಟಿ ಬಂದೋ, ಅಥವಾ ಈಗಿರುವಂತ ಈ ಸಂಕಷ್ಟವನ್ನ ನಾನು ಹೇಗೆ ದಾಟ್ಲಿಕ್ಕೆ ಹೋಗ್ತೀನೋ. ಹಿಂದೆ ದೇವರು ಅನೇಕ ಸಮಯಗಳಲ್ಲಿ ಅನೇಕ ಕಾಲಗಳನ್ನ ನಾವು ಹಾದು ಹೋಗ್ಬೇಕಾದ್ರೆ ನಮ್ಮ ಜೀವಿತಗಳಲ್ಲಿ ಕರ್ತನು ನಮ್ಮನ್ನ ಆ ಒಂದು ಕಾಲಗಳಿಂದ ದಾಟಿಸಿ ನಮಗೆ ಒಂದು ಧೈರ್ಯವನ್ನ ಕೊಟ್ಟು ಮುಂದೆ ನಡೆಸ್ಕೊಳ್ತಾ ಬಂದಿರ್ಬೋದು. ಆದ್ರೆ ಅದನ್ನೆಲ್ಲ ನಾವು ಕೆಲ ಸಾರಿ ಮರ್ತೋಗ್ಬಿಡ್ತೀವಿ. ಈ ಸನ್ನಿವೇಶದಲ್ಲಿ ಈಗ ನಾನು ಇದ್ದೀನಿ, ಈ ಒಂದು ಸನ್ನಿವೇಶದಲ್ಲಿ ಈ ಕಟ್ ನನ್ಗೆ ಎದುರಾಗಿದೆ, ಇದನ್ನ ನಾನು ಹೇಗೆ ದಾಟ್ತೀನಿ, ಇದನ್ನ ದಾಟ್ಲಿಕ್ಕೆ ಸಾಧ್ಯನಾ ಎಂಬಂತ ಆಲೋಚನೆಗಳು ನಮ್ಮಲ್ಲಿ ಸಹಜವಾಗಿ ಬರುವುದುಂಟು. ಆದ್ರೆ ಈ ವಚನದಲ್ಲಿ ನಾವು ನೋಡುವಾಗ ನಿರೀಕ್ಷೆಯ ಮೂಲನಾದ ದೇವರು, ಅಂದ್ರೆ ನಿರೀಕ್ಷೆಯನ್ನ ಕೊಡುವಂತ ಒಬ್ಬ ದೇವರಿದ್ದಾರೆ ನಮ್ಗೆ. ಆತನೇ ಏಸು. ಈಸ್ ದ ಗಿವರ್ ಆಫ್ ಹೋಪ್. ನಮ್ಮ ಏಸು ನಿರೀಕ್ಷೆಗೆ ಮೂಲನಾದ ದೇವರು, ನಿರೀಕ್ಷೆಯನ್ನ ಕೊಡುವಂತ ದೇವರು. ಅನೇಕ ಸಮಯಗಳಲ್ಲಿ ನಾವು ನಿರೀಕ್ಷೆಯನ್ನ ಕಳ್ಕೊಳ್ಳುವಂತ ಸಮಯದಲ್ಲಿ, ನಮ್ಮ ನಂಬಿಕೆಯನ್ನ ಕಳ್ಕೊಳ್ಳುವಂತ ಸಮಯದಲ್ಲಿ ನಮಗೆ ಇಕ್ಕಟ್ಟುಗಳು, ಇಂಪಾಸಿಬಲ್ ಸಿಚುವೇಶನ್, ಅಸಾಧಾರಣವಾದ ಸನ್ನಿವೇಶಗಳು ಬಂದಾಗ ನಾವು ಧೈರ್ಯವನ್ನ ಕಳೆದುಕೊಳ್ಳುವಂತ, ನಿರೀಕ್ಷೆಯನ್ನ ಕಳೆದುಕೊಳ್ಳುವಂತ, ನಂಬಿಕೆಯನ್ನ ಕಳೆದುಕೊಳ್ಳುವಂತ ಸನ್ನಿವೇಶಗಳನ್ನ ಬಂದಾಗ ನಾವು ನೋಡ್ಬೇಕಾಗಿರೋದು ನಮ್ಮ ನಿರೀಕ್ಷೆಗೆ ಮೂಲನಾದ ಏಸು, ನಮ್ಮ ನಂಬಿಕೆಗೆ ಮೂಲನಾದ ಒಬ್ಬ ಏಸು ಇದ್ದಾರೆ. ಆತನೇ ನಿರೀಕ್ಷೆಯನ್ನ ಕೊಡುವಂತ ದೇವರು, ನಂಬಿಕೆಯಲ್ಲಿ ನಮ್ಮನ್ನ ನಡೆಸುವಂತ ದೇವರಾಗಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ನಮ್ಮ ದೇವರು ನಿರೀಕ್ಷೆಯನ್ನ ಕೊಡುವಂತ ದೇವರು. ಆತನು ತಪ್ಪಾದ ನಿರೀಕ್ಷೆಯನ್ನ ಕೊಡುವಂತ ದೇವರಲ್ಲ. ಆತನು ಧೈರ್ಯವನ್ನ, ಉತ್ತೇಜನದ ಮಾತುಗಳನ್ನ ಕೊಡುವಂತ ದೇವರು. ಉತ್ತೇಜನದ ಮಾತುಗಳಿಂದ ವಾಗ್ದಾನಗಳನ್ನ ಕೊಟ್ಟು ನಮ್ಮನ್ನ ಎಬ್ಬಿಸುವಂತ ದೇವರು. ಇಂಪಾಸಿಬಲ್ ಸಿಚುವೇಶನ್ಸ್ ಅಲ್ಲಿ ನಮ್ಮನ್ನ ನಡೆಸುವಂತ ದೇವರು ನಮ್ಗೊಬ್ರಿದ್ದಾರೆ. ಆತನ ಯಾರು ಗೊತ್ತಾ? ಆತನ ಏಸು. ಇವತ್ತು ಈ ಲೋಕದಲ್ಲಿ ನಾವು ನೋಡುವಾಗ ನಮ್ಮ ಜೀವಿತ, ನಾವು ನೋಡುವಂತ ಜನರು, ನಮ್ಮ ಜೀವಿತದಲ್ಲಿ ಉಂಟಾಗುವಂತ ಅನೇಕ ಸನ್ನಿವೇಶಗಳು, ಅದು ಅನ್ಪ್ರೆಡಿಕ್ಟಬಲ್. ನಾವು ಯೋಚನೆ ಮಾಡಕ್ಕಾಗಲ್ಲ. ಕೆಲ ಸಂಗತಿಗಳು ನಮ್ಮ ಜೀವಿತದಲ್ಲಿ ನಾವು ಹೇಳಲಿಕ್ಕಾಗೋದಿಲ್ಲ, ಹಾಗೆ ಸಂಭವಿಸುತ್ತೆ. ಆದ್ರೆ ಒಂದೇ ಒಂದು, ಯಾವಾಗಲೂ ಒಂದೇ ರೀತಿಯಾಗಿ ಇರುವಂತದ್ದು, ಬದಲಾಗದೆ ಇರುವಂತದ್ದಂದ್ರೆ ಅದು ಏಸು. ಏಸು ನಿರೀಕ್ಷೆಯನ್ನ ಕೊಡುವಂತ ದೇವರು. ಇವತ್ತು ಬದಲಾಗದೆ ಇರುವಂತ ಆ ಯೇಸುವನ್ನ ನಾವು ನಂಬಬಹುದು. ಆತನೇ ನಂಬಿಕೆಗೆ ಮೂಲನಾದ ದೇವರು. ಅದನ್ನೇ ನಾವು ಈ ವಾಕ್ಯದಲ್ಲಿ ನಾವು ನೋಡ್ತೇವೆ. ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದ ಉಂಟಾಗುವ ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ
ನಂಬಿಕೆಗೆ ಮೂಲನಾದ ದೇವರು, ನಾವು ನಂಬಿಕೆ ಇಡಬಹುದಾದಂತ ಒಬ್ಬ ದೇವರಂದ್ರೆ ಆತನು ಏಸು ಎಂಬುದಾಗಿ. ಏಸು ನಾವು ಇಕ್ಕಟ್ಟಾದ ಸನ್ನಿವೇಶಗಳನ್ನ ಹಾದು ಹೋಗ್ಬೇಕಾದ್ರೆ, ನಾವು ಕಣ್ಣೀರಿನ ಸಂದರ್ಭಗಳನ್ನ ಹಾದು ಹೋಗ್ಬೇಕಾದ್ರೆ, ನಾವು ಮನಗುಂದಿದವರಾಗಿರ್ಬೇಕಾದ್ರೆ ಒಬ್ಬ ವ್ಯಕ್ತಿಯನ್ನ ನಾವು ನಂಬೋದು. ಅವ್ರು ಯಾರು ಗೊತ್ತಾ? ಅವರು ಏಸು. ಆ ದೇವರು ಮಾತ್ರನೇ ನಾವು ನಂಬಿಕೆ ಇಡಬಹುದಾದಂತ ಒಬ್ಬ ಕರ್ತನಾಗಿದ್ದಾರೆ. ಇಲ್ಲಿ ಪೌಲ ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಏನೆಂಬುದಾಗಿ ನಾವು ನೋಡುವಾಗ, ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದ ಉಂಟಾಗುವ ಸಂತೋಷವನ್ನು, ಮನಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ ನೀವು ಪವಿತ್ರಾತ್ಮನ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನ ಹೊಂದುವಂತೆ ಅನುಗ್ರಹಿಸಲಿ ಎಂಬುದಾಗಿ. ನೋಡ್ರಿ, ಪೌಲ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ, ನೀವು ಇನ್ನು ನಿರೀಕ್ಷೆಯಲ್ಲಿ ಬಲ ಹೊಂದುವಂತೆ ಪವಿತ್ರಾತ್ಮನು, ನೀವು ನಂಬಿಕೆಯಿಂದ ಉಂಟಾಗುವ ಆ ಸಂತೋಷವನ್ನು, ಮನಃಶಾಂತಿಯನ್ನು ಹೊಂದಬೇಕು ಎಂಬುದಾಗಿ ಪೌಲನ ಪ್ರಾರ್ಥನೆ ಆಗಿದೆ. ನಾವು ದೇವರನ್ನ ನಂಬುವವರಾಗಿರ್ಬೇಕು. ಯಾವಾಗ ನಾವು ಕರ್ತನನ್ನ ನಂಬ್ತೀವೋ ನಮಗೆ ಸಂತೋಷ ಮತ್ತು ಮನಃಶಾಂತಿ ನಮ್ಮ ಜೀವಿತದಲ್ಲಿ ಉಂಟಾಗುತ್ತೆ. ಸಂತೋಷ ಮನಃಶಾಂತಿ ಮಾತ್ರ ಉಂಟಾಗಲ್ಲ, ಅದನ್ನ ಪರಿಪೂರ್ಣವಾಗಿ ದೇವ್ರು ನಮ್ಗೆ ಅನುಗ್ರಹಿಸ್ತಾರೆ. ಪ್ರಿಯ ದೇವರ ಮಕ್ಕಳೇ, ನಾವು ಯಾವಾಗ ಯೇಸು ಸ್ವಾಮಿಯಲ್ಲಿ ನಂಬಿಕೆಯನ್ನ ಇಡ್ತೀವೋ, ನಾವು ಯೇಸು ಸ್ವಾಮಿಯಲ್ಲಿ ವಿಶ್ವಾಸ ಇಡ್ತೀವೋ, ವೆನ್ ವಿ ಟ್ರಸ್ಟ್ ಇನ್ ಜೀಸಸ್, ವೆನ್ ವಿ ಹ್ಯಾವ್ ಫೇತ್ ಇನ್ ಜೀಸಸ್, ನಾವು ಯಾವಾಗ ನಮ್ಮ ಸನ್ನಿವೇಶಗಳು, ನಮ್ಮ ನಿರಾಶೆ ಹೊಂದಿದಂತ ನಮ್ಮ ಡಿಸ್ಕರೇಜ್ಮೆಂಟ್ಸ್ ಅನ್ನ ಯೇಸು ಸ್ವಾಮಿಯ ಹಸ್ತಕ್ಕೆ ಒಪ್ಪಿಸಿ ಕೊಡ್ತೇವೋ, ಯೇಸು ಸ್ವಾಮಿ ಆತನು ಪರಿಪೂರ್ಣವಾದ ಸಂತೋಷವನ್ನ, ಮನಃಶಾಂತಿಯನ್ನ ನಮಗೆ ಕೊಡುವಂತವರಾಗಿದ್ದಾರಂತೆ. ಓವರ್ ಫ್ಲೋಯಿಂಗ್ ಜಾಯ್ ಅಂಡ್ ಹ್ಯಾಪಿನೆಸ್. ಬರೀ ಪೂರ್ಣವಾದ ಸಂತೋಷ ಮತ್ತು ಮನಃಶಾಂತಿ ಅಲ್ಲ, ಪರಿಪೂರ್ಣವಾದ ಸಂತೋಷ ಮತ್ತು ಮನಃಶಾಂತಿಯನ್ನ ಯೇಸು ಸ್ವಾಮಿ ಒದಗಿಸಿ ಕೊಡುವಂತವರಾಗಿರ್ತಾರೆ. ಯಾವಾಗ ನಾವು ಯೇಸುವಿನಲ್ಲಿ ನಾವು ನಂಬಿಕೆಯನ್ನಿಡುವಾಗ, ನಿರೀಕ್ಷೆಗೆ ಮೂಲನಾದ ದೇವರು ನಂಬಿಕೆಯಿಂದ ಉಂಟಾಗುವ, ನಾವು ಯೇಸು ಸ್ವಾಮಿಯನ್ನ ನಂಬುವಾಗ, ನಿರೀಕ್ಷೆಗೆ ಮೂಲನಾಗಿರುವಂತ ಯೇಸು ಸ್ವಾಮಿಯನ್ನ ನಂಬುವಾಗ ಆತನು ಪರಿಪೂರ್ಣವಾದ ಸಂತೋಷ, ಪರಿಪೂರ್ಣವಾದ ಮನಃಶಾಂತಿಯನ್ನ ಅನುಗ್ರಹಿಸಿಕೊಡೋರಾಗಿದ್ದಾರೆ. ಇವತ್ತು ನೀವು ಸಂತೋಷವನ್ನ ಕಳ್ಕೊಂಡಿದ್ದೀರಾ, ಮನಃಶಾಂತಿಯನ್ನ ಕಳ್ಕೊಂಡಿದ್ದೀರಾ. ಇವತ್ತು ನೀವು ಇಕ್ಕಟ್ಟಾದ ಒಂದು ಪರಿಸ್ಥಿತಿ, ದುಃಖಕರವಾದ ಪರಿಸ್ಥಿತಿ, ಶಾಂತಿ ಸಮಾಧಾನ ಇಲ್ಲದೆ ಪ್ರಿಯರೇ ನೀವು ಕಷ್ಟ ಪಡ್ತಾ ಇದ್ದೀರಾ, ನೀವು ಸಮಾಧಾನಕ್ಕಾಗಿ ಎದುರು ನೋಡ್ತಾ ಇದ್ದೀರಾ. ಇವತ್ತು ಕರ್ತನ್ ನಿಮ್ಗೆ ವಾಗ್ದಾನ ಮಾಡ್ತಾ ಇದ್ದಾರೆ, ನಿಮ್ಮ ಆ ಡಿಸ್ಕರೇಜ್ಮೆಂಟ್ಸ್, ನಿಮ್ಮ ಆ ಕಣ್ಣೀರು, ನಿಮ್ಮ ಆ ವೇದನೆಯನ್ನ ನೀವು ನಂಬಿಕೆಯಿಂದ ಯೇಸು ಸ್ವಾಮಿಯ ಹಸ್ತಕ್ಕೆ ಒಪ್ಪಿಸಿ ಕೊಡುವಾಗ, ನಿರೀಕ್ಷೆಯನ್ನ ಕೊಡುವಂತ ಆ ಯೇಸು ಸ್ವಾಮಿ ನಿಮಗೆ ಪರಿಪೂರ್ಣವಾದ ನಿರೀಕ್ಷೆ ಮಾತ್ರ ಅಲ್ಲ, ಸಂತೋಷ ಮನಃಶಾಂತಿಯನ್ನು ನಿಮ್ಗೆ ಅನುಗ್ರಹಿಸಿ ಅವ್ರು ನಿಮ್ಮನ್ನ ನಡೆಸೋರಾಗಿದ್ದಾರೆ. ಹೀಗಾಗಿ ಈ ವಾಗ್ದಾನವನ್ನ ಹಿಡಿದುಕೊಳ್ಳ್ರಿ. ಪೌಲನು ಪ್ರಾರ್ಥನೆ ಮಾಡ್ತಾ ಇದ್ದ ಅದೇ ರೀತಿಯಾಗಿ ಇವತ್ತು ನಮ್ಮ ಪ್ರಾರ್ಥನೆ ನಿಮಗೆ ಇದೇ ಆಗಿದೆ. ನೀವು ಸಹ ದೇವರ ಆ ಸಂತೋಷವನ್ನ, ಆ ಮನಃಶಾಂತಿಯನ್ನ ಹೊಂದುವವರಾಗಿರ್ಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತಲಿದ್ದೇವೆ. ಪ್ರಿಯ ದೇವರ ಮಕ್ಕಳೇ, ಈ ದೇವರನ್ನ ನಂಬಿರಿ, ದೇವರಲ್ಲಿ ನೀವು ನಿರೀಕ್ಷೆನ ಇಡ್ರಿ. ದೇವರನ್ನೇ ನೀವು ಆತುಕೊಳ್ಳುವಾಗ ಆ ಸಂತೋಷ, ಆ ಮನಃಶಾಂತಿಯನ್ನ ಕರ್ತರು ನಿಮಗೆ ಅನುಗ್ರಹಿಸೋರಾಗಿದ್ದಾರೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಯೇಸುವೆ, ಈ ದಿನದಲ್ಲಿ ಸಂತೋಷ, ಸಮಾಧಾನವನ್ನ ಕರ್ತನೆ, ಮನಃಶಾಂತಿ, ನೆಮ್ಮದಿಯನ್ನ ಕಳೆದುಕೊಂಡು ಕರ್ತನೆ ಈ ವಾಕ್ಯವನ್ನ ಕೇಳಿಸ್ಕೊಳ್ತಾ ಇರುವಂತ ನಿನ್ನ ಮಕ್ಕಳು ಯಾವ ವಿಷಯದಲ್ಲಿ ಹೋರಾಡ್ತಾ ಇದ್ದಾರೋ, ಯಾವ ವಿಷಯದಲ್ಲಿ ಅವ್ರು ಡಿಸ್ಕರೇಜ್ಡ್ ಆಗಿ ಈ ದಿನದಲ್ಲಿ ಕುಳಿತುಕೊಂಡು ಸ್ವಾಮಿ ಈ ಶಬ್ದವನ್ನ ಕೇಳಿಸ್ಕೊಳ್ತಾ ಇದ್ದಾರೋ, ಇವತ್ತು ನೀವು ವಾಗ್ದಾನ ಮಾಡಿದ್ದೀರಾ ಅಪ್ಪ. ಕರ್ತನೆ, ಅವ್ರಿಗೆ ಮನಃಶಾಂತಿಯನ್ನ ಕೊಡ್ತೇನೆ ಎಂಬುದಾಗಿ, ಸಂತೋಷವನ್ನ ಕೊಡ್ತೇನೆ ಎಂಬುದಾಗಿ, ಇವತ್ತು ಅವರ ಡಿಸ್ಕರೇಜ್ಮೆಂಟ್ಸ್ ಅನ್ನ ಅವ್ರು ನಿಮ್ಮ ಹಸ್ತಕ್ಕೆ ಒಪ್ಪಿಸಿ ಕೊಡುವಾಗ, ನಂಬಿಕೆಯಿಂದ ಅವರ ಕಣ್ಣೀರನ್ನ ನಿಮ್ಮ ಹಸ್ತಕ್ಕೆ ಒಪ್ಪಿಸಿ ಕೊಡುವಾಗ, ನಿರೀಕ್ಷೆಗೆ ಮೂಲನಾದ ಯೇಸುವಿನ ಬಳಿಯಲ್ಲಿ ತಮ್ಮ ಎಲ್ಲಾ ಡಿಸ್ಕರೇಜ್ಮೆಂಟ್ಸ್ ಅನ್ನ ಅವ್ರು ಒಪ್ಪಿಸಿ ಕೊಡುವಾಗ, ದೇವರೇ ನೀವು ತಾನೇ ಕರ್ತನೆ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ರಾಜ, ನೀವು ಸಹಾಯ ಮಾಡಿ ನಡೆಸ್ರಿ ಅಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಯೊಂದಿದ್ದೇವೆ ತಂದೆಯೇ, ಆಮೆನ್. ನಾನು ಪಾತ್ರದಲ್ಲಿ ಇರುವಾಗಲೂ ನೀ
ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೇನು ಎಂದೆಂದಿಗೂ. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು. ನನ್ನ ಬಿಡಲಾರ, ನನ್ನನ್ನು ಕೈ ಬಿಡಲು. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾಹು ಕಷ್ಟ ಬಾರುತ್ತಿದ್ದರು, ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡಲು. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿ
ನಲ್ಲ ತಾ ಹೇಳಿದ ನಲ್ಲವೇ ತಾ ಹೇಳಿದ ನಲ್ಲ